Hi, hello, this is Dr. Samyukta from Ayush Hospital, Bangalore, fertility specialist and gynec laparoscopic surgeon. ಸೊ ಇವತ್ತಿನ ಫೀಮೇಲ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ಎರಡನೇ ದಿನ ಸ್ಕ್ಯಾನ್ ಬಗ್ಗೆ ಒಂದು ಚಿಕ್ಕ ಮಾಹಿತಿ. ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತ ಹೋದಾಗ ಎವ್ರಿ ಡಾಕ್ಟರ್ಸ್ ವುಡ್ ಹ್ಯಾವ್ ಟೋಲ್ಡ್ ಯು ನೀವು ಎರಡನೇ ದಿನ ಸ್ಕ್ಯಾನಿಂಗ್ ಇಲ್ಲ ಮೂರನೇ ದಿನ ಸ್ಕ್ಯಾನಿಂಗ್ ಬನ್ನಿ ಅಂತ. ಈ ಎರಡನೇ ದಿನ ನಡೆಯೋದಾದರೂ ಏನು, ವೈ ವಿ ಶುಡ್ ಗೋ ಫಾರ್ ದಟ್ ಡೇ ಸ್ಕ್ಯಾನಿಂಗ್ ಫಾರ್ ಅವರ್ ಟ್ರೀಟ್ಮೆಂಟ್ಸ್. ಸೊ ಈ ಋತುಚಕ್ರದಲ್ಲಿ ನಮಗೆ ಏನೇ ಒಂದು ಆ್ಯಕ್ಟಿವಿಟಿ ನಡೀಲಿ ಅದು ಇಟ್ ಇಸ್ ಬೇಸ್ಡ್ ಆನ್ ದ ಹಾರ್ಮೋನ್ಸ್. ಪೀರಿಯಡ್ಸ್ ಬರೋಕ್ಕೆ ಮುಂಚೆ ನಮಗೆ ಈ ಅಂಡಾಶೈಲಿಯಿಂದ ಅಂಡಾಣು ರಿಲೀಸ್ ಆದ ನಂತರ ಅಂಡಾಣು ವೀರ್ಯ ಜೊತೆ ಸೇರಿ ಏನಾದರೂ ಭ್ರೂಣ ಆಗಿದ್ದರೆ ಹೋಗ್ಬಿಟ್ಟು ಈ ಎಂಡೋಮೆಟ್ರಿಯಮ್ ಲೈನಿಂಗಲ್ಲಿ ಅಂಟ್ಕೊಂಡು ಅಂಡಾಣು ರಿಲೀಸ್ ಆಗಿರೋ ಜಾಗದಲ್ಲಿ ಕಾರ್ಪಸ್ ಲ್ಯೂಟಿಯಮ್ ಅಂತ ಒಂದು ಅಂಶ, ಪ್ರೊಜೆಸ್ಟ್ರಾನ್ ರಿಲೀಸಿಂಗ್ ಒಂದು ಅಂಶ ಫಾರ್ಮ್ ಆಗಿರುತ್ತೆ. ಬೇಸ್ಡ್ ಆನ್ ದಟ್ ಸಪೋರ್ಟ್ ದ ಪ್ರೆಗ್ನೆನ್ಸಿ ವುಡ್ ಮೂವ್ ಫಾರ್ವರ್ಡ್. ಆವಾಗ ನಮಗೆ ಪ್ರೆಗ್ನೆನ್ಸಿ ಇರುವಾಗ ಮೆನ್ಸ್ಟ್ರಲ್ ಸೈಕಲ್ ಅನ್ನೋದು ಬರಲ್ಲ. ಬೈ ಚಾನ್ಸ್ ಅದೇನಾದರೂ ಇಂಪ್ಲಾಂಟ್ ಆಗಲಿಲ್ಲ, ಅಂಟ್ಕೊಂಡಿಲ್ಲ, ಇಲ್ಲ ಪ್ರೆಗ್ನೆನ್ಸಿ ಆಗಲಿಲ್ಲ ಅನ್ನೋ ಪಕ್ಷದಲ್ಲಿ ಈ ಕಾರ್ಪಸ್ ಲ್ಯೂಟಿಯಮ್ ಅಂಡಾಣು ರಿಲೀಸ್ ಆಗಿರುತ್ತಲ್ಲ ಆ ಜಾಗ ಡಿಜನ್ರೇಷನ್ಗೆ ಹೊರಟೋಗಿ ನಮಗೆ ಪ್ರೊಜೆಸ್ಟ್ರಾನ್ ಲೆವೆಲ್ಸ್ ಎಲ್ಲ ಡ್ರಾಪ್ ಡೌನ್ ಆಗಿ ನಮಗೆ ಇಲ್ಲಿ ಎಂಡೋಮೆಟ್ರಿಯಲ್ ಶೆಡ್ಡಿಂಗ್ ಶುರುವಾಗುತ್ತೆ. ಸೊ ಪ್ರಾಕ್ಟಿಕಲಿ ಸ್ಪೀಕಿಂಗ್ ಈ ಸೆಕೆಂಡ್ ಡೇ ಅನ್ನೋದು, ಸೆಕೆಂಡ್ ಆರ್ ಥರ್ಡ್ ಡೇ ಅನ್ನೋದು ನಮಗೆ ಎಲ್ಲ ಹಾರ್ಮೋನ್ ಲೆವೆಲ್ಸು ಬೇಸ್ ಲೈನಲ್ಲಿರುತ್ತೆ. ಸೊ ಒಂದು ಕಟ್ ಆಫ್ ರೇಂಜಸ್ ಅಂತ ಒಂದು ಇರುತ್ತೆ. ಬಿ ಅಲ್ಟ್ರಾಸೌಂಡಲ್ಲಿ ನಮಗೆ ಆ್ಯಂಟಲ್ ಫಾಲಿಕಲ್ ಕೌಂಟ್ಸ್ ನೋಡ್ಕೊತಾರೆ ಡಾಕ್ಟರ್ಸು. ಆ್ಯಂಟಲ್ ಫಾಲಿಕಲ್ ಕೌಂಟ್ಸ್ ಅಂದರೆ ಒಂದು 2ರಿಂದ 6 ಮಿಲಿಮೀಟರ್ ಒಳಗಡೆ ಇರೋ ಫಾಲಿಕಲ್ನ ನಾವು ಅಂಡಾಶೈಲಿಯಲ್ಲಿ ಆ್ಯಂಟಲ್ ಫಾಲಿಕಲ್ ಕೌಂಟ್ ಅಂತ ಹೇಳ್ತೀವಿ. ಅದು ಕೆಲವೊಬ್ಬರಿಗೆ ಕಮ್ಮಿ ಇರ್ಬೋದು, ಇಲ್ಲ ಓಕೆ ಲೆವೆಲ್ಸಲ್ಲಿ ಇರ್ಬೋದು, ಇಲ್ಲ ತುಂಬ ಜಾಸ್ತಿ ಇರ್ಬೋದು. ಸೊ ನಮಗೆ ರಿಸರ್ವ್ ಹೇಗಿದೆ, ಆ ಮಹಿಳೆಗೆ ಆ ರಿಸರ್ವ್ ಹೇಗಿದೆ, ಯಾವ ಥರ ಸ್ಟಿಮ್ಯುಲೇಷನ್ಸ್ ಕೊಡ್ಬೋದು, ಯಾವ ಥರ ಇಂಜೆಕ್ಷನ್ಸ್ ಇಲ್ಲ ಟ್ಯಾಬ್ಲೆಟ್ಸ್ ಹೇಗೆ ಕೊಡ್ಬೋದು ಅನ್ನೋದು ಒಂದು ಡೆಸಿಷನ್ ನಾವು ಅದನ್ನು ನೋಡಿಕೊಂಡು ಒಂದು ತೊಗೊಳ್ತೀವಿ. ಇಲ್ಲ ಈ ಆ್ಯಂಟಲ್ ಫಾಲಿಕಲ್ಸ್ ಜೊತೆ ಏನಾದರೂ ಸಿಸ್ಟ್ಗಳೇನಾದರೂ ಕಾಣಿಸ್ಕೊಂಡ್ರೆ, ಇಲ್ಲ ಒಂದು 9 ಮಿಲಿಮೀಟರ್ ಇಲ್ಲ 1 ಸೆಂಟಿಮೀಟರ್ ಮೇಲೆ ಇರೋ ಫಾಲಿಕಲ್ ಏನಾದರೂ ಕಾಣಿಸ್ಕೊಂಡ್ರೆ ಅದನ್ನು ಸಿಸ್ಟ್ ಅಂತೀವಿ ಈ ಎರಡನೇ ದಿನ. ಆ ಥರ ಏನಾದರೂ ಸಿಸ್ಟ್ಗಳೇನಾದರೂ ಕಾಣಿಸ್ಕೊಂಡ್ರೆ ವಿ ವುಡ್ ಡೂ 1:1 ಲೆವೆಲ್ಸ್ ಆ್ಯಂಡ್ ಇಫ್ ಇಟ್ ಆಲ್ ಇಟ್ ಇಸ್ ಆನ್ ದ ಹೈಯರ್ ಸೈಡ್ ವಿ ವುಡ್ ಫಸ್ಟ್ ಟ್ರೀಟ್ ದ ಸಿಸ್ಟ್. ಇಲ್ಲ ಅದು ಅಷ್ಟೊಂದು ಏನು ತೊಂದರೆ ಮಾಡಲ್ಲ ಅಂದರೆ ವಿ ವುಡ್ ಗೋ ಹೆಡ್ ವಿತ್ ಸ್ಟಿಮ್ಯುಲೇಷನ್. ಸೊ ಎರಡನೇ ದಿನ ಸ್ಕ್ಯಾನಿಂಗ್ ಮಾಡುವಾಗ ನಮಗೆ ಯೂಟ್ರೈನ್ ಸ್ಟ್ರಕ್ಚರ್ಸ್ ಹೇಗಿದೆ, ಅದು ಎಂಡೋಮೆಟ್ರಿಯಲ್ ಲೈನಿಂಗ್ ಹೇಗಿದೆ, ಆ್ಯಂಡ್ ಓವೇರಿಯನ್ ಫಾಲಿಕಲ್ ಕೌಂಟ್ಸ್, ಆ್ಯಂಟಲ್ ಫಾಲಿಕಲ್ ಕೌಂಟ್ಸು ಅವ್ರ ಏಜ್ಗೆ ಮ್ಯಾಚ್ ಆಗ್ತಾ ಇದೆಯಾ, ಇಲ್ಲ ತುಂಬ ಕಡಿಮೆ ಇದೆಯಾ, ಇಲ್ಲ ಬೇರೆ ಏನಾದರೂ ಟೆಸ್ಟ್ಗಳು ಬೇಕಾ ಅಂತ ಒಂದು ಡೆಸಿಷನ್ ತೊಗೊಳ್ತೀವಿ. ಆ್ಯಂಡ್ ಮೋರ್ ಓವರ್ ಏನಾದರೂ ಸಿಸ್ಟ್ಗಳಿದಾವ, ಇಲ್ಲ ಬೇರೆ ಏನಾದರೂ ಟ್ರೀಟ್ಮೆಂಟ್ ಮಾಡಬೇಕಾ ಅನ್ನೋದು ಒಂದು ಡೆಸಿಷನ್ ತೊಗೊಳೋದಕ್ಕೆ ತುಂಬ ಇಂಪಾರ್ಟೆಂಟ್ ಡೇ. ಸೊ ಈ ಎರಡನೇ ದಿನ ಸ್ಕ್ಯಾನಿಂಗ್ ಮಾಡಿಕೊಂಡೇ ಯಾವುದೇ ರೀತಿ ಆದ ಒಂದು ಟ್ರೀಟ್ಮೆಂಟ್ ಅನ್ನೋದು ನಡೆಯುತ್ತೆ.